ಇವತ್ತು ನೋಡಿ ಎಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಯಾರ ಮನೆ ಕೈ ಅಂತ ಮಾಡ್ತಾ ಇದ್ದೀರಾ ನೋಡಿ ಅಂತೇಳಿ ವಿಡಿಯೋ ಮಾಡಕ್ಕೆ ಹೆಂಗಾಗ್ತಿದೆ. ಯಾರ ಮನೆ ಹತ್ರ ಬಂದಿದ್ದೀವಪ್ಪ? ಅತ್ತೆ ಮನೆ. ರಾತ್ರಿ ಬಂದಿದ್ದೆ ಲೇಟ್ ಆಗಿ ಹೋಗಿತ್ತು. ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತನೇ ಎದ್ದು ಕೂತಿದ್ದೀನಿ. ನಿಂತಿದ್ದಾರೆ ಸ್ವಲ್ಪ ಬಿಸಿಲು ಹತ್ತಿದೆ, ಹಾಗಾಗಿ ಇಲ್ಲೇನೆ ಬಿಸಿಲಲ್ಲಿ ಕೂತಿದ್ದೀವಿ. ಸೊ ವಿಡಿಯೋನ ಅಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ. ನಿಂತಿದ್ದೀನಿ, ಸ್ಕೂಲ್ ರಜಾ ಅಲ್ವಾ, ಹಾಗಾಗಿ ಕರ್ನಾಟಕ ಬಂದ ಅದಕ್ಕೋಸ್ಕರ ರಜೆ ಕೊಟ್ಟಿರೋದಾ? ಹೌದಾ, ನಾನು ಸುಮ್ಮನೆ ಕೊಟ್ಟರೆ ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಮಗಳು ಏನು ಕೀಟ್ಲೆ ಮಾಡ್ತಾ ಇದ್ದಾಳೆ. ತಿನ್ನೋದಲ್ಲ ಅದು. ಓಹ್, ಹೆಂಗೆ ಗೊತ್ತಾಯ್ತು ನೋಡು ಅಕ್ಕಂಗೆ. ಒಣ ಹಾಕೋದಂಗೆ ಒಣ ಹಾಕ್ಬಿಟ್ಟು ಹಿಂಗೆ ಕೈ ಆಡ್ಬಿಟ್ಟು ಇದು ಮಾತ್ರ ತಿಂತಿದ್ಯಾ? ಬಾ ಒಳಗೆ ಹೋಗೋಣ ಬಾ. ನಾಯಿ ಎಲ್ಲ ಕತ್ತವೆ ಒಳಗೆ ಹೋಗೋಣ. ಅವ್ನು ಬರಲ್ವಂತೆ ಬಾ. ಅವ್ನು ಬರ್ದಿರೇನು ಬಾ. ನಿನಗೆ ನಾಯಿ ಕಟ್ಲಿ ಬಾ. ಅವನ್ನ ನಾಯಿ ಕಟ್ಲಿ ಇಲ್ಲೇ ಇಲ್ವಾ? ಹರ್ಷ ಏನೋ ಸ್ಕೂಟಿದು ಗಾಡಿದು ಬ್ರೇಕ್ ಪ್ಯಾಡ್ ಹಿಡಿತಾ ಇಲ್ಲ ಅಂತ ಅಂತಿದ್ರು. ಸೊ ಅದನ್ನು ರೆಡಿ ಮಾಡ್ತಾಯಿದ್ರು. ಅಕ್ಕ ಮತ್ತು ಅಣ್ಣ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಟಿಫನ್ ಆಗಿಲ್ವಲ್ಲ, ಸೊ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ತನು ಕೂಡ ರೆಡಿ ಆಗಿದ್ದಾಳೆ, ತೋರಿಸ್ತೀನಿ ನೋಡಿ. ಇವತ್ತು ನೋಡಿ ನಮ್ಮ ತನುದ್ ಬರ್ತಡೇ ಇದೆ, ಹಂಗಾಗಿ ರೆಡಿ ಆಗಿದ್ದಾಳೆ. ನೋಡು ಹೆಂಗೋಯ್ತಾಳೆ. ನಮ್ಮಮ್ಮಿ ಇವ್ರು ನೋಡಿ ಬರ್ತಡೇ ಗರ್ಲ್ ಹೆಂಗ್ ರೆಡಿ ಆಗಿದ್ದಾರೆ. ಎಷ್ಟು ವರ್ಷ ತನಿಗೆ? ಬೇಗ ಮದುವೆ ಮಾಡ್ಲಿ ಅಂತ 20 ಅಂತ ನೋಡ್ರಿ. ಹಂಗಾರೆ ಇನ್ನೊಂದು ವರ್ಷ ಮದುವೆ ಮಾಡಿದ್ರೆ ನಿನ್ನ 21 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ತಾ ಇರೋದೆ. ಇವ್ರು ನೋಡಿ ಕಾಲಿ ಹೊಡಿತಾವ್ರೆ ರಜೆ ಇರೋದು. ನಮ್ಮ ತನು ಫುಲ್ ಬಿಸಿ. ಬೆಳಗ್ಗೆ ಎದ್ದು 5 ಗಂಟೆಗೆ ತಿಂಡಿ ಮಾಡಿಟ್ಟು ನೆಲ ಎಲ್ಲ ತೊಳೆದು ಬಟ್ಟೆ ಒಗ್ದಾಕಿ ನೋಡಿ ಅಲ್ಲಿ ಹಾಕಿ ಎಷ್ಟು ಕೆಲಸ ಮಾಡಿ ನಾವು ಎದ್ದಿರ್ಲಿಲ್ಲ. ನಮ್ಮ ತನು ಸಣ್ಣ ಫೋಟೋ ತೋರಿಸ್ತೀನಿ ನೋಡಿ. ಎಲ್ಲ ವರ್ಷ ಇದೆಯಾ ವರ್ಷ ಝೂಮ್ ಮಾಡ್ತೀನಿ. ಇದು ತನು ಈಗ ಅದೆಷ್ಟನೇ ವರ್ಷದ್ದು ನೋಡಿ. 1ನೇ ವರ್ಷದಲ್ಲಿ ಹಿಂಗಿದ್ದಾಳೆ, 15ನೇ ವರ್ಷದಲ್ಲಿ ಹಿಂಗಿದ್ದಾಳೆ. ಎಷ್ಟು 15 ವರ್ಷ ತುಂಬ 16 14 ತುಂಬ 15 ತುಂಬ 16 ಈಗ ಹೆಂಗಿದ್ದಾಳೆ, ಈಗ ಇಲ್ಲ ಹೆಂಗಿದ್ದಾಳೆ ನೋಡಿ. ಆಮೇಲೆ ಇನ್ನೂ ಇದ್ದಾವೆ ತಡ್ರಿ ತೋರಿಸ್ತಾರೆ. ನೋಡಿ ಚಿಕ್ಕ ವಯಸ್ಸಿನ ಫೋಟೋ. ತನು ಒಂದು ರೀಲ್ಸ್ ಮಾಡ್ತಾನೆ. ಇದು 2000 ಎಷ್ಟು 15ರಲ್ಲ 2008ರಲ್ಲಿ ಹೆಂಗಿದ್ದೆ, ಈಗ 23ರಲ್ಲಿ ಹೆಂಗಿದ್ದೀನಿ ಅಂತ ಮಾಡಿಸ್ತಾನು. ಫಸ್ಟ್ 2009 ನಿಮ್ಮ ಮನೆನೇ ಎಡ್ನುಗಟ್ಟೆನಾ? ಯಾರ ಮನೆ? ಯಾರ ಮನೆ? ಜಯಮ್ಮನ ಮನೆ. ನಿಮ್ಮ ಅಜ್ಜಿ ಮನೆ. ಇದು ಯಾರ ಮನೆ? ಇಲ್ಲ, ಇದು ಹಳೆ ಮನೆ. ನೋಡಿ ನಮ್ಮ ತನು ನೋಡ್ಬಿಟ್ಟು ಹೆಂಗ್ ನಗಾಡ್ತೈತೆ ನಮ್ಮ ಮನೇಶ್. ನೀನು ಹೆಂಗಿದ್ದೆ ಸಣ್ಣ ಹುಡುಗಿ? ಹಂಗ ತೋರಿಸು ಮತ್ತೆ. ಇವ್ರು ಹೆಂಗ ಆಟಾಡ್ತಾವ್ರು ನೋಡ್ರಿ. ಪಾಪ ಪಾಪ ಮನೆಗೆ ಹೋಗೋಣ ನಡಿ, ಮನೆಗೆ ಹೋಗೋಣ ನಡಿ ಅಂದ್ರೆ ಮನೆಗೆ ಹೋಗೋಣ ನಡಿ, ಬೇಡ ಮನೆಗೆ ಹೋಗೋಣ ನಡಿ. ಬೇಡ ಅತ್ತ ಮನೆ ಇಲ್ಲೇ ಇರಂಗಾರ ಅರಿಶಿ ನಡಿ ನಾವು. ನಮ್ಮ ಪಾಪ ನೀನು, ನಮ್ಮ ಮುದ್ದು ಪಾಪ ನೀನು. ಏನ್ ಲಾಟ್ ಹೊಡಿತಾ ಇದ್ರಲ್ಲ, ಕೆಲ್ಸಕ್ಕೆ ಹೋಗಲ್ಲ. ಮನೆಗೆ ನಡಿಯಪ್ಪ, ಬತ್ತೀಯಾ? ಯಾವಾಗ ಹೋಗೋಣ? ನಾಳೆ ಸಂಜೆ.
ಅಲ್ಲೊಂದು ನಮ್ಮ ಅದೇ ಈಗ ಬಂದಾರಲ್ಲ ಸೊ ತನುಂದು ಬರ್ತಡೇ ಇತ್ತು. ಸೊ ಹಾಗಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಅವರಪ್ಪ ಡೆಕೋರೇಷನವ್ರಿಗೆ ಹೇಳಿದರು. ಸೊ ಅವ್ರು ಕೂಡ ಬಂದಿದ್ದಾರೆ, ಅವ್ರ ಫ್ರೆಂಡೇ ಅಂತೆ. ಹಾಗಾಗಿ ಡೆಕೋರೇಷನ್ ಮಾಡೋಕ್ಕೆ ಬಲೂನೆಲ್ಲ ಊದ್ತಾ ಇದ್ದಾರೆ. ನೋಡಿ, ಮಿಷಿನ್ ತಂದಿದ್ರು ಅವರು, ಅದರಲ್ಲೇ ಊದ್ತಾ ಇದ್ದಾರೆ. ಆರೆಂಜ್ ಆ್ಯಂಡ್ ವೈಟ್ ಕಲರಲ್ಲಿ ಮಾಡಿಸ್ತಾ ಇದ್ದಾರೆ ಡೆಕೋರೇಷನ್. ಸಿಂಪಲಾಗಿ ಒಂದು ಬಲೂನ್ ಡೆಕೋರೇಷನ್ ಮಾಡ್ಸೋಣ ಅಂತ ಹೇಳಿದ್ರಂತೆ. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅಕ್ಕಂಗೂ ಗೊತ್ತಿರಲಿಲ್ಲ ಈ ಥರ ಡೆಕೋರೇಷನ್ ಮಾಡಿಸ್ತೀವಿ ಅಂತ. ಹಂಗಂತ ಹೇಳ್ತಾಯಿದ್ರು. ಅವರೇ ಸರ್ಪ್ರೈಸಾಗಿ ಕರ್ಕೊಂಬಂದಿದ್ದಾರೆ. ಸೊ ನಮಗೆ ಗೊತ್ತಿರಲಿಲ್ಲ, ನಾವು ಹೆಂಗೋ ಕರ್ನಾಟಕ ಬಂದಿತ್ತಲ್ವ ಶುಕ್ರವಾರ. ಸೊ ಹಾಗಾಗಿ ಹರ್ಷನ್ ಕೂಡ ರಜಾ ಇತ್ತು, ಹಾಗಾಗಿ ಹೋಗಿದ್ವಿ. ಸೊ ಹಿಂಗೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಗೊತ್ತಿರಲಿಲ್ಲ ನಮಗೆ. ಇನ್ನೇನು ಮಾಡೋದು, ಬರ್ತಡೇ ಮಾಡ್ತಾ ಇದ್ದಾರೆ, ಉಳ್ಕೊಂಡ್ವಿ. ಸೆಲೆಬ್ರೇಷನ್ ಗೊತ್ತಾಗೋಕೇನು ಅಂದರೆ ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ ಎಲ್ಲ ತೊಗೊಂಡು ಹೋಗ್ಬೋದಿತ್ತು ಅಂತ. ಪಾಪುಗೂ ಡೈಲಿ ಯೂಸ್ ಅಂತವೇ ತೊಗೊಂಡೋಗಿದ್ದು, ನಮಗೂ ಅದೇ ಹಾಕ್ಕೊಂಡು ಹೋಗಿದ್ವಿ. ಸೊ ಈಗ ಮತ್ತೆ ಅಲ್ಲಿಂದಲೂ ಬರೋಕ್ಕಾಗಲ್ಲ, ಹಂಗಾಗಿ ಸುಮ್ಮನಾದು. ಮತ್ತು ತುಂಬ ಜನಕ್ಕೂ ಏನು ಹೇಳಿರಲಿಲ್ಲ. ಸೊ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಅವ್ರಿಗೆ ಅವ್ರವ್ರ ಫ್ರೆಂಡ್ಸ್ ಒಂದಿಬ್ಬರು 3 ಜನ ಬಂದಿದ್ದರು ಅಷ್ಟೇ. ಸೊ ಇವಾಗ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹೇಗೆ ಮಾಡ್ತಾ ಇರ್ತಾರೆ ಅಂತ. ಸೊ ಈ ಥರ ರೌಂಡಕ್ಕೆ ಮಾಮೂಲಿ ಪೈಪ್ ಬರುತ್ತಲ್ಲ, ನೀರು ಹಾಯಿಸೋದೆಲ್ಲ ಚಿಕ್ಕದು 1 ಇಂಚಿನ ತಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಆ ಥರ ಬ್ಲ್ಯಾಕ್ ಪೈಪ್ 2 ತೊಗೊಂಡು ಈ ಥರ ಬಗ್ಗಿಸ್ಬಿಟ್ಟು ಬಲೂನೆಲ್ಲ ಈ ಥರ ಹಾಕ್ತಾಯಿದ್ದಾರೆ. ನಮ್ಗೆ ಯಾವ ಕಾಂಬಿನೇಷನ್ ಬೇಕು ಆ ಥರ ಹಾಕ್ಕೊಬೋದು. ಸೊ ನಾವು ನಮ್ಮ ಪಾಪನ ಬರ್ತಡೆಗೆಲ್ಲ ಸ್ವಲ್ಪ ಯೂಟ್ಯೂಬಲ್ಲಿ ನೋಡ್ಕೊಂಡೆ ಕಲ್ತ್ಕೊಂಡು ಮಾಡಿದ್ದು. ಸ್ಟ್ಯಾಂಡೆಲ್ಲ ಮಾಡಿದ್ವಲ್ವ, ಸೊ ಇವರು ಅಷ್ಟು ಮಾಡೋಗ್ತಾಯಿದ್ರು. ಆಮೇಲೆ ಸ್ಟ್ಯಾಂಡ್ ಒಂದು ಮಾಡಿಕೊಡಿ ಅಣ್ಣ ಅಂದ್ವಿ. ಆಗ ಸ್ಟ್ಯಾಂಡ್ ಕೂಡ 2 ಮಾಡಿದರು. ಕಂಪ್ಲೀಟ್ ಡಿಸೈನ್ ಎಲ್ಲ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಡೆಕೋರೇಷನ್ ಮಾಡಿದರು ಅಂತ. ಸೊ ನೇಮ್ಸ್ ಯಾವುದು ಹೇಳಿರ್ಲಿಲ್ವಂತೆ, ಸಿಂಪಲಾಗಿ ಹಾಗೇ ಮಾಡಿದರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಬಟ್ ಏನು ಅಂದರೆ ಸ್ಪೇಸ್ ಜಾಸ್ತಿ ಬೇಕು ಈ ಡೆಕೋರೇಷನ್ ಮಾಡಲಿಕ್ಕೆಲ್ಲ. ನೋಡಿ, ಈ ಥರ ಕಾಮನ ಬಿಲ್ ಥರ ಬರಬೇಕಲ್ವ, ಆರ್ಚ್ ಥರ. ಸೊ ಅದಕ್ಕೆ ಎಷ್ಟು ಅಗಲ ತಗೊತಾ ಇದೆ ನೋಡ್ತಾ ಇರ್ಬೋದು ನೀವು. ಸೊ ನಮ್ಮನೆ ಚಿಕ್ಕದಾಗಿರೋದ್ರಿಂದ ನಮ್ಮನೇಲಿ ಈ ಥರ ಎಲ್ಲ ಮಾಡಲಿಕ್ಕಾಗೋದೇ ಇಲ್ಲ. ಏಕೆಂದರೆ ಸ್ವಲ್ಪ ಸ್ಪೇಸ್ ದೊಡ್ಡದಾಗೆ ಇರಬೇಕು. ಏಕೆ ಮುಂದೆ ಎಲ್ಲ ಡ್ರಮ್ ಥರ ಎಲ್ಲ ಅದು ಡಿಸೈನ್ ಎಲ್ಲ ಇಡ್ತಾರಲ್ವ, ಸೊ ಕೇಕ್ ಕಟ್ ಮಾಡಲಿಕ್ಕೆ ಅಂತ. ಸೊ ಅದು ಈ ಥರದ್ದಕ್ಕೆಲ್ಲ ಸ್ವಲ್ಪ ಸ್ಪೇಸ್ ಇದ್ದರೆ ಒಳ್ಳೆಯದು. ಸೊ ನೀವು ಯಾರಾದರೂ ಮಾಡಿಸ್ತಾ ಇರ್ಬೋದು ಅಂದರೆ ನೋಡಿ, ನೋಡ್ತಾ ಇರ್ಬೋದು. ಅಕ್ಕವ್ರ ಮನೆ ಸ್ವಲ್ಪ ದೊಡ್ಡದಾಗೆ ಇದೆ, ಸ್ವಲ್ಪ ಏನು ಜಾಸ್ತಿ ದೊಡ್ಡದಾಗೆ ಇದೆ. ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ನಾನು ಹೋಮ್ ಟೂರ್ ಕೂಡ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಬೇಕಾದರೆ. ನೋಡಿ, ಇವಾಗ ಮಿಷಿನ್ ಎಲ್ಲ ಇತ್ತಲ್ವ, ಸೊ ಮಿಷಿನು ಟೇಬಲ್ಸ್ ಎಲ್ಲ ಆ ರೂಮಲ್ಲಿ ಇಕ್ತಾ ಇದ್ದಾರೆ. ಯಾಕೆಂದರೆ ಜಾಗ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ. ಇವಾಗ ಅವರು 4-5 ಜನ ಬಂದಿದ್ದರು. ಸೊ ಬೇಗ ಬೇಗ ಮಾಡಿ ಹೋಗೋಣ ಅಂತ. ನೋಡ್ತಾ ಇರ್ಬೋದು ನೀವು, 2 ಆರೆಂಜ್ದು ಹಾಕ್ತಾ ಇದ್ದಾರೆ, 2 ವೈಟ್ ಹಾಕ್ತಾ ಇದ್ದಾರೆ. ಈ ಥರ ಮಾಡ್ತಾ ಇದ್ದಾರೆ. 2 ಕಲರ್ಸಲ್ಲಿ ಬಲೂನ್ ಡೆಕೋರೇಷನ್ ಮಾಡಿಸಿದ್ರು. ಸೊ ಯಾವ ರೀತಿ ಬಂದಿದೆ ಲುಕ್ ಅಂತ ಫುಲ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ ಫೈನಲ್ ಲುಕ್. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ತಂದು 15ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಇದು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಎಲ್ಲ. ಇವಾಗ ಕೇಕ್ ಕಟ್ಟಿಂಗ್ ಮಾಡಬೇಕು. ಸೊ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಲೈಟ್ ಕೂಡ ಹಾಕಿದ್ರು. ನೇಮ್ಸ್ ಏನೂ ಹಾಕಲಿಲ್ಲ, ಕೇಕ್ ಎಲ್ಲ ಇಟ್ಟಿದ್ದಾರೆ. ನೋಡಿ, 3 ಕೇಕು, 3 ಅವ್ನು ನಿಲ್ಸೋ ಡ್ರಮ್ ತಂದಿದ್ರು. ಸೊ ಅವಕ್ಕೆ 3 ಕೇಕ್ ಕೂಡ ತಂದಿದ್ದಾರೆ. ನೋಡ್ತಾ ಇರ್ಬೋದು, ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ತುಂಬ ಜನಕ್ಕೆ ಏನು ಹೇಳಿರಲಿಲ್ಲ. ಸೊ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಅಷ್ಟೇ. ನೋಡಿ, ಈಗ ಕೇಕ್ನ ಬಾಕ್ಸ್ ಸಮೇತ ಹಾಗೇ ಇಟ್ಟಿದ್ರಲ್ವ, ಸೊ ಅದನ್ನೇ ಓಪನ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಯೆಲ್ಲೋ ಕಲರ್ ಅಕ್ಕವ್ರ ಫ್ರೆಂಡ್ ತಂದಿದ್ರು. ಇವಾಗ ಇದನ್ನು ರಾಜು ಅಣ್ಣ ತಂದಿದ್ರು. ಇದು 2 ಸ್ಟೆಪ್ ಕೇಕ್ ಮಾಡಿಸಿದ್ರು. ಸೊ ಅವ್ರು ಆರ್ಡ್ರ್ ಕೊಟ್ಟು ಬಂದಿದ್ರಂತೆ ನೆನ್ನೆನೇ. ಇವತ್ತು ಬೇರೆ ಕರ್ನಾಟಕ ಬಂದಿತ್ತಲ್ವ, ಹಾಗಾಗಿ ಅಕ್ಕವ್ರು ನೆನ್ನೆ ಬಟ್ಟೆ ತರಕ್ಕೆ ಹೋದಾಗಲೇ ಆ ಕಡೆ ಇನ್ನೊಂದಿದೆ ಚಾಕ್ಲೇಟ್ ಕೇಕು. ಸೊ ಅವರು ಇವೆರಡು ಐಸ್ ಕೇಕು. ಸೊ ಅದು ನಾರ್ಮಲ್ ಕೇಕು. ಅವರು ನಾಳೆ ಸಿಗಲ್ಲ, ಎಲ್ಲ ಕ್ಲೋಸ್ ಮಾಡಿರ್ತಾರೆ ಅಂಗಡೀಸ್ ಎಲ್ಲ ಅಂತ ನೆನ್ನೆನೇ ತೊಗೊಂಡು ಬಂದಿದ್ರು. ನೋಡ್ತಾ ಇರ್ಬೋದು ನೀವು, ಆ ಕಡೆ ಓಪನ್ ಆಗಿದ್ದಿಲ್ಲ. 3 ಸ್ಟೆಪ್ಗೆ 3 ಕೇಕ್ ಅದು. ಸೊ ನೋಡಿ, ಫೈನಲ್ಲು ಕೇಕ್ ಬಂದಿದೆ ಅಂತ ತೋರಿಸ್ತೀನಿ. ಹ್ಯಾಪಿ ಬರ್ತ್ಡೇ ತನು ಅಂತ ಇವ್ರು ಬರೆಸಿದ್ದಾರೆ. ಸೊ ಅವರು ಹಾಗೇ ಬರೆಸಿದ್ದಾರೆ. ಯಾವ ಕೇಕ್ ಚೆನ್ನಾಗಿದೆ ಅಂತ ನೋಡಿ.
ಇದು ನಾರ್ಮಲ್ ಕೇಕು. ಸೊ ಇವತ್ತು ಕ್ಲೋಸ್ ಆಗಿರುತ್ತೆ ಅಂತ ನೆನ್ನೆನೇ ತೊಗೊಂಡು ಬಂದಿದ್ದು. 3ಕ್ಕೂ ಇಟ್ಬಿಟ್ಟು ಇವಾಗ ತನುನ 2 ಫೋಟೋಸ್ ತೆಗಿಡ್ತೀನಿ ನಿಂತ್ಕೋ ಹಾಗೇನೆ ಅಂತ ಹೇಳ್ತಾ ಇದ್ದೆ. ಸೊ ಇವಾಗ ಅವ್ಳು ಫೋಟೋಸ್ ತೆಗಿಬೇಕು. ಬರ್ತ್ಡೇ ಸೆಲೆಬ್ರೇಷನ್ ಚೆನ್ನಾಗಾಯಿತು. ನಮ್ಮದೇ ಅಂದರೆ ಸರ್ಪ್ರೈಸ್ ಇದು. ಸೊ ಹಂಗಾಗಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ಈ ಥರ ಎಲ್ಲ ಮಾಡ್ತಾರೆ ಅಂತ. ಹಂಗಾಗಿ ಯಾರೂ ಅಷ್ಟೊಂದೇನು ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ. ನಮ್ಮ ತನು ಬರ್ತ್ಡೇ ಗರ್ಲ್ ಮಾತ್ರ ಚೆನ್ನಾಗಿ ರೆಡಿ ಆಗಿರೋದು. ಸೊ ಅಕ್ಕವ್ರು ಕೂಡ ಬೇಗ ಅವ್ರಿಗೂ ಗೊತ್ತಿರಲಿಲ್ಲ, ಅವರು ಸಿಂಪಲಾಗೆ ರೆಡಿ ಆಗಿದ್ರು. ಸೊ ನೋಡಿ ನಮ್ಮ ತನು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಅವಳಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಕೂಡ ಮಾಡಿ. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ. ಹೇಗಿತ್ತು ಬಲೂನ್ ಡೆಕೋರೇಷನ್ ಅಂತ ಅಣ್ಣವ್ರ ಫ್ರೆಂಡೇ ಅಂತೆ. ಸೊ ಅವರೇ ಬಂದು ಬೇಗ ಮಾಡೋದ್ರು ಬಲೂನ್ ಕಟ್ಟೆಲ್ಲ. ಬ್ಯಾಕ್ ಸೈಡ್ ಒಂದು ಸ್ಕ್ರೀನ್ ಏನಾದರೂ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಅವ್ರು ಅದೇನು ತಂದಿರಲಿಲ್ಲ. ಅವ್ರು ಇವಾಗ ತಾನೇ ಹೇಳಿದರು. ಹಂಗಾಗಿ ಎಷ್ಟಿತ್ತು ಅಷ್ಟು ಮಾತ್ರ ತಂದೆ. ನೆನ್ನೆನೇ ಹೇಳಿದರೆ ಎಲ್ಲ ತರಿಸ್ತಾ ಇದ್ದೆ ಅಂದರು. ಸೊ ಹ್ಯಾಪಿ ಬರ್ತ್ಡೇ ಅನ್ನೋದೊಂದು ಹಾಕಿದ್ದಾರೆ, ಲೈಟಿಂಗ್ಸ್ ಅಂದ ಹಾಕಿದ್ದಾರೆ. ಸೊ ಇವಾಗ ಸೆಲೆಬ್ರೇಷನ್ ಶುರು ಮಾಡಬೇಕು. ತನುದು ಫೋಟೋ ತೆಗಿತಾ ಇದ್ವಿ. ನೋಡ್ತಾ ಇರ್ಬೋದು ನೀವು. ನಮ್ಮ ತನು ಫುಲ್ ಮಿಂಚಿಂಗ್ ಮಾತ್ರ. ಡೋರ್ ಚೆನ್ನಾಗಿ ಕಾಣ್ತಾ ಇಲ್ಲ. ಮ್ಯೂಸಿಕ್ ಕೊಟ್ಟಿದ್ದೀನಿ ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿ ಬರ್ತ್ಡೇ ಸಾಂಗ್ ಕೂಡ ಪ್ಲೇ ಮಾಡಿದರು. ಸೊ ಅದು ಹಾಕಿದರೆ ಕಾಪಿರೈಟ್ ಕ್ಲೈಮ್ ಬಂದುಬಿಡುತ್ತೆ. ಸೊ ಅಕ್ಕ ತಿನ್ಸೋಕ್ಕೆ ಅಂತ ಹೋಗ್ತಾಯಿದ್ರು. ಆಮೇಲೆ ನಾನು ಪಾಪುನ ಬಿಟ್ಟು ಹೋಗ್ತಿದ್ದೀನಿ ಅಂತ ನಮ್ಮ ಪಾಪುನ ಎತ್ಕೊಂಡು ಹೋಗಿದ್ರು. ನೋಡಿ ನಮ್ಮ ಪಾಪು ಕೂಡ ಗ್ರ್ಯಾಂಡ್ ಬಟ್ಟೆ ಹಾಕಲಿಲ್ಲ. ಅದೇ ಸ್ವಲ್ಪ ಬೇಜಾರಾಯಿತು ನನಗೆ. ಯಾಕಂದ್ರೆ ಅಷ್ಟೊಂದು ಬಟ್ಟೆ ಇದ್ದು ನಾನು ಡೈಲಿ ಯೂಸ್ಗಲ್ವಾ ಅವಳಿಗೆ ಕಂಫರ್ಟಬಲ್ ಆಗಿರೋ ತೊಗೊಂಡೋಗ್ಬೇಕು ಅಂತ ಡೈಲಿ ಯೂಸ್ಗೆ ತೊಗೊಂಡೋಗಿದ್ದೆ. ಸೊ ಮೆತ್ತಗಿರೋ ಫ್ರಾಕ್ಸ್ನೇ, ಇದು ಹೊಸದೇ. ಬಟ್ ಇನ್ನು ಗ್ರ್ಯಾಂಡಾಗಿ ಅಷ್ಟೊಂದು ಡ್ರೆಸ್ ಇದ್ದರು, ಇನ್ನು ಗ್ರ್ಯಾಂಡ್ ಡ್ರೆಸ್ ಹಾಕ್ಲಿಲ್ವಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅದನ್ನೇ ಅವ್ರು ಕೂಡ ಮಾತಾಡ್ತಾಯಿದ್ರು, ಹಿಂಗೆಲ್ಲ ಮಾಡ್ತೀವಿ ಅಂದಿದ್ರೆ ಪಾಪುಗೆ ಬಟ್ಟೆನಾರು ತರ್ಬೋದಿತ್ತು ಅಂತ. ಸೊ ಅವರೇನು ಹೇಳಲಿಲ್ಲ. ಸೊ ನನಗೆ ಸ್ವಲ್ಪ ಬೇಜಾರಾಯಿತು. ಏಕೆಂದರೆ ನಮ್ದು ಹೆಂಗೋ ನಡೆಯುತ್ತೆ, ನನ್ನ ಮಗಳು ಸ್ವಲ್ಪ ಚೆನ್ನಾಗಿರೋ ಫ್ರಾಕ್ ಹಾಕಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ನೋಡಿ ಈ ಕಡೆ ಎಷ್ಟು ಜನ ಬಂದಿದ್ದಾರೆ ತೋರಿಸ್ತಾ ಇದ್ದೀನಿ. ನನ್ನ ಮಗಳಿಗಂತೂ ಫುಲ್ ಖುಷಿ. ಅವಳೇನೇ ಚಾಕಲ್ಲಿ ಕೇಕ್ ಕಟ್ ಮಾಡ್ಕೊಂಡು ತಿಂತಾಯಿದ್ಲು. ಸೊ ನೋಡ್ತಾ ಇರ್ಬೋದು ನೀವು. ಅವಳು ಕೂಡ ಒಂದು ಕೇಕ್ ಕಟ್ ಮಾಡಿಸಿದ್ರು. ಅವಳಿಗೆ ಯಾರು ಬರ್ತಡೇ ಅಂದರೆ ನಂದೇ ಬರ್ತಡೇ ಅನ್ನೋಳು. ಸೊ ತನ್ನದು ಕಣಪ್ಪ ಅಂದರೆ ಇಲ್ಲ ನಂದು ಅನ್ನೋಳು. ಏನೋ ಒಂಥರ ಖುಷಿ ಅಲ್ವಾ ಮಕ್ಕಳಿಗೆ ಈ ಥರ ಕೇಕೆಲ್ಲ ನೋಡಿದರೆ. ಇವಾಗಂತೂ ನನ್ನ ಮಗಳಿಗೆ ಬುದ್ಧಿ ಬಂದುಬಿಟ್ಟಿದೆಯಲ್ವ, 2 ವರ್ಷ. ಸೊ ಕೇಕ್ ನೋಡಿದರೆ ಸಾಕು ನಂದೇ ಬರ್ತಡೇ ಅಂತ ಇರ್ತಾಳೆ. ಸೊ ನಮಗೆಲ್ಲ ಆ ವಯಸ್ಸಲ್ಲಿ ಗೊತ್ತಾಗ್ತಿತ್ತೋ ಇಲ್ವೋ. ಇವಾಗಿನ ಮಕ್ಕಳಂತೂ, ನನ್ನ ಮಗಳು ಅಂತ ಅಲ್ಲ, ಇವಾಗಿನ ಮಕ್ಕಳಂತೂ ತುಂಬ ಫಾಸ್ಟ್ ಇದ್ದಾರೆ. ಇವಾಗ ತರು ಕೂಡ ಹೋದ. ಸೊ ನನ್ನ ಮಗಳು ನೋಡ್ತಾ ಇರ್ಬೋದು. ತನಕಂಗೆ ತಿನ್ಸಪ್ಪ ಅಂದರೆ ಇಲ್ಲ ನಂದೇ ಬರ್ತಡೇ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಬಿಡು ನಿಂದೇನೆ ಅಂತ ಅವಳು ಕೂಡ ಕಟ್ ಮಾಡಿಸಿ ಅಕ್ಕ. ಸೊ ಅವಳು ಕೂಡ ತಿನ್ನಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಈಗ ತರು ಕೂಡ ಜಾಯ್ನ್ ಆದ. ಸೊ ಕಂಪ್ಲೀಟ್ ಫ್ಯಾಮಿಲಿ ಇದು. ಅಂದರೆ ನನ್ನ ಮಗಳು ಒಬ್ಬಳು ಸೇರಿಕೊಂಡಿದ್ದಾಳೆ. ನೋಡಿ ನಿಮ್ಗೆ ಯಾವ ಕೇಕ್ ಇಷ್ಟ ಆಯಿತು
ಸೊ ಬರ್ತಡೇ ಅಂತೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇದೊಂದು ಬೇಜಾರು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾವು ಕೂಡ ಹಂಗೇ ಸಿಂಪಲ್ಲಾಗಿ ರೆಡಿಯಾಗಿದ್ದು. ಸೊ ಯಾವುದೇ ರೀತಿ ಗ್ರ್ಯಾಂಡ್ ಏನಿಲ್ಲ. ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ವಲ್ಲ, ಅಕ್ಕನೂ ಅದನ್ನೇ ಹೇಳ್ತಾಯಿದ್ರು ರಾಜು ಅಣ್ಣಂಗೆ. ಸೊ ನೀನು ಹೇಳೇ ಇಲ್ಲ ಈ ಥರ ಎಲ್ಲ ಮಾಡಿಸ್ತೀನಿ ಅಂತ ಅದಕ್ಕೆ ಯಾಕೆ ಮುಂಚೆನೇ ಹೇಳ್ಬೇಕಿತ್ತ ಅಂತ ಅವ್ರು ಕೂಡ ಹೇಳ್ತಾಯಿದ್ರು. ಸೊ ಅದನ್ನೇ ಸ್ವಲ್ಪ ಹೊತ್ತು ವಾದ ಮಾಡ್ತಾಯಿದ್ರು ಅವರು. ಇವರು ಅಕ್ಕ ತಮ್ಮ. ಸೊ ತನ್ನ ತಮ್ಮ ಅವನು ತರುಣ್ ಅಂತ, ಇವಳು ತನುಶ್ರೀ, ಅವನು ತರುಣ್. ಸೆಂಟ್ರಲ್ಲಿ ನನ್ನ ಮಗಳು ಬೇರೆ ನಿಂತಿದ್ದಾಳೆ. ನನ್ನ ಮಗಳದೇ ಎಲ್ಲರೂ ಫೋಟೋ ಹಿಡಿತಾಯಿದ್ರು. ಅವಳ ಡ್ರಮ್ ಇಟ್ಟಿರೋದ್ರಿಂದ ಆ ಫೋಟೋದಲ್ಲಿ ಕಾಣಿಸ್ತಾನೇ ಇರಲಿಲ್ಲ ಅವಳು. ಇವಾಗ ಇವರು ಅಕ್ಕನ ಫ್ರೆಂಡ್ ಹೋಗ್ತಾಯಿದ್ರು. ಅವ್ರು ಹೆಂಗೋ ಹೊಡ್ಕೊತಾರೆ, ನಿಂಗೆ ಯಾಕೆ ಸುಮ್ಮನೆ ನೋಡಿ ಹೆಂಗೆ ಸೆಲ್ಫಿ ತಕ್ಕತಾರೆ. ಅವನು ಚುತ್ತವನೆ. ಸುಮ್ಮನೆ ರಮ್ರಿ, ಇರ್ಲಿ ಸುಮ್ಮನೆ ರಮ್ರಿ, ನಾಳೆ ಗಂಟ ಚೆನ್ನಾಗಿ ಫೋಟೋ ತಕ್ಕೋತಾರೆ. ಸುಮ್ಮನೆ ರಮ್ರಿ, ಅಲ್ಲಿ 2 ಬಿದ್ದವ ಹೊಡಿಯೋಗ್, ಅಲ್ಲಿ 3 ಬಿದ್ದವ ತಾಂಡು ಹೊಡಿಯೋಗ್. ಸುಮ್ಮನೆ ಹೊಡ್ಕೊಳ್ರಿ, ಇವಾಗ ಚೆನ್ನಾಗಿ ಬರ್ತೈತೆ ಹೊಡ್ಕೊಳ್ರಿ. ಅವಳು ಮುಟ್ಟಲ್ಲ ಪಿನ್ನ. ಬೇಡ ಬೇಡ ಅಮ್ರಿ, ಆ ಕಡೆಗೆ ಹೋಗು. ನನಗೆ ಕೈಗೆ ಹೊಡೆದಿತ್ತವ, ಇನ್ನೊಂದು ಐತೈತಿ ಕೈಗೆ ಹೊಡೆದಿರೋದು. ನಿಜವಾಗ್ಲು ಸೂಪರ್. ಅಬ್ಬಾ ತಡಿ, ಮಗಿಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ. ವಾವ್, ಅಬ್ಬಾ ಸೂಪರ್ ಮಗ್ನೆ. ಅರೆ ವಾವ್, ಸ್ಮೈಲ್ ಕೊಡಪ್ಪ, ಸ್ಮೈಲ್ ಹಂಗಲ್ಲ, ಹಿಂಗಲ್ಲಿ ಅಲ್ಬಿಡು, ಅಲ್ಬಿಡು. ಹಂಗೆ ಜಾಣ ಕುತ್ಕೊಳಕ್ ಆಗಲ್ಲಣ್ಣ. ಏನೇನು ವೆರೈಟಿ ಮಾಡ್ತೀರಿ ಇಲ್ಲಿ, ನಿಮ್ಮಂಗೆ ಯಾರು ಫೋಟೋ ತೆಗ್ಸಿರಲ್ಲ ಬಿಡಿ. ಅದೇ ಬಲೂನ್ ಮೇಲೆ, ಅದ್ರ ಮೇಲೆ, ಇದ್ರ ಮೇಲೆ. ಇಲ್ಲಿ ಸ್ಮೈಲ್ 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 ಸ್ಮೈಲ್. ಸೊ ಬಂದಿದ್ದವರು ಎಲ್ಲ ಹೋದರು. ಸೊ ಅಕ್ಕ ಫ್ರೆಂಡ್ ಒಂದು 3 ಜನ ಬಂದಿದ್ದರು ಅಷ್ಟೇ. ಸೊ ಅಕ್ಕಪಕ್ಕದ ಮನೆಯವರು ಬಂದಿದ್ದರು. ಸೊ ಅವರೆಲ್ಲ ಹೋದರು. ಎಲ್ಲ ಎತ್ತಿಟ್ಟು ನೀಟಾಗಿ ಕಸ ಎಲ್ಲ ಹೊಡೆದು, ಮತ್ತೆ ಬಲೂನ್ ಡೆಕೋರೇಷನ್ ಇತ್ತಲ್ಲ, ಫೋಟೋಸ್ ತಕ್ಕೊಂಡೇ ಇಲ್ಲ ಅವಾಗ ಚೆನ್ನಾಗಿ ಅಂತ ಇವಾಗ ತಕ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು.
ಅವ್ರು ಡೆಕೋರೇಷನ್ ಮಾಡೋರು ಕೂಡ 6:30 7 ಗಂಟೆ ಆಗಿತ್ತು. ಸೊ ಅವಾಗ ಬಂದಿದ್ರಲ್ವ, ಸೊ ಬೇಗ ಬೇಗ ಬಂದು ಮಾಡಿ ಹೋದ್ರಲ್ವ, ಲೇಟ್ ಆಗ್ತು. ಹಾಗಾಗಿ ಫೋಟೋಸ್ ಯಾರೂ ತಕ್ಕೊಳ್ಳಿಲ್ಲ ಮುಂಚೆನೇ. ಇವಾಗ ಅದಕ್ಕೆ ಅವ್ರು ತೆಕ್ಕೊತಾ ಇದ್ದಾರೆ. ಸೊ ಇದೆಲ್ಲ ಆದಮೇಲೆ ಇವಾಗ ಊಟ ಮಾಡಬೇಕು. ಊಟಕ್ಕೆ ಚಿಕನ್ ಮತ್ತು ಮಟನ್ ಮಾಡಿದ್ದಾರೆ. ಸೊ ಇವತ್ತಿನ ವ್ಲಾಗು ಇಷ್ಟೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.